ಬೆಂಗಳೂರು. ಯಲಹಂಕದ ಕೆರೆ ಸ್ನೇಹಿತರೆ, ಸುಮಾರು 300 ಎಕರೆಗೂ ವಿಶಾಲವಾದಂತ ಬಹಳ ವಿಸ್ತೀರ್ಣ ಪಡೆದಿರುವಂತ ಕೆರೆ. ನಾವು ಯಲಹಂಕದಲ್ಲಿ ರೈತರು ಇಲ್ಲಿ ಒಂದು ಜಮೀನೇ ಇಲ್ಲ, ಪಕ್ಕದಲ್ಲಿ ಎಲ್ಲ ಹೋಯ್ತು ಸರ್, ಎಲ್ಲ ಲೆವೆಟ್ಗಳಾಗೋಯ್ತು. ಇದನ್ನ ನಂಬ್ಕೊಂಡು ಇಲ್ಲಿ ಗದ್ದೆಗಳು ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ವಿ. ನಮ್ ಟೋಟಲ್ ಇಲ್ಲಿ ಬಂದು 18 ಎಕರೆ ಜಮೀನು ನಮ್ದು. ಕೆರೆ ಪಕ್ಕದ ಕೊಂಡಪ್ಪ ಲೆವೆಟ್ ಅಂದ್ರೆ ನಮ್ಮ ತಾತನ ಕೊಂಡಪ್ಪ ಅಂದ್ರೆ 4 ಎಕರೆ ಹಂಗೆ ಉಳಿಸ್ಕೊಂಡಿದ್ವಿ ನಾವು. ಒಂದೊಂದು ಎಕರೆ ಬಂದು 1,20,000 ಹಂಗೆ ಮಾರಾಕಿರೋ ಜಮೀನುಗಳು. ಈಗ ಒಂದು ಅಡಿ ಬಂದು 8,000 10,000. ಈಗ ಕುಡಿಯೋ ನೀರೆಲ್ಲ ಇದರಿಂದ ನಮ್ಗೆ ಆಧಾರ ಇವತ್ತು. ಈಗಲೂ ಈ ಕೆರೆ ತುಂಬಿದ ಮೇಲೆ ಜಗ್ಗೂರ್ ಕೆರೆ ನೀರು ಹೋಗುತ್ತೆ. ಜಗ್ಗೂರ್ ಕೆರೆಯಿಂದ ನಾಗವಾರಕ್ಕೆ ಹೋಗುತ್ತೆ. ನಾಗವಾರದಿಂದ KR ಪುರಂ ಹಂಗೆ ಮುಂದೆ ಸಾಕ್ತಾ ಇರ್ತದೆ. ಕೆಂಪೇಗೌಡರು ಸ್ವಲ್ಪ ಬಂದು ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಸ್ವಲ್ಪ ಎಲ್ಲ ಇದಾಗಿದೆ. ಅದೇ ಪುಣ್ಯ ಇನ್ನು ಯಾರು ಒತ್ತುವರಿ ಮಾಡಿಲ್ಲ. ಅದು ಏನು ಒತ್ತುವರಿ ಸುತ್ತಲೂ ಬದಲು ರೋಡ್ ಆಗಿದೆ, ಸಣ್ಣ ಪುಟ್ಟ ಆಗಿದೆ ಸರ್, ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದು ಸ್ನೇಹಿತರೆ ಯಲಹಂಕ ಕೆರೆಯ ಕೋಡಿ ಎಷ್ಟು ದೊಡ್ಡದಾಗಿದೆ, ಅದೇ ಎಕರೆಗಟ್ಟಲೆ ವಿಶಾಲವಾಗಿದೆ. ಎಷ್ಟು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂದ್ರೆ, ಒಂದೇ ಕಡೆ ನೀರು ಹೋದ್ರೆ ಆ ಕೆರೆ ಏರಿ ಹೊಡೆದೋಗ್ಬೋದು ಅನ್ನೋ ಕಾರಣಕ್ಕೆ 2 ಕೋಡಿ ಮಾಡವ್ರೆ. ಸ್ನೇಹಿತರೆ, ಯಲಹಂಕ ಕೆರೆ ಪಕ್ಕದಲ್ಲಿ ಕೆಂಪೇಗೌಡರು ಕಟ್ಟಿರೋ ಒಂದು ದೇವಸ್ಥಾನ ಇದೆ. ಅದನ್ನ ನೋಡಕ್ಕೆ ಅಂತ ಇಳಿತಾ ಇದೀವಿ. ನೋಡಿ ಹೆಂಗ್ ಇಳಿತಾ ಇದೀವಿ. ಬೆಂಗಳೂರ ನಿರ್ಮಾತೃ ಶ್ರೀ 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 ಕೆಂಪೇಗೌಡ ಭೂಪಾಲ. ಇದು ಸ್ನೇಹಿತರೆ ಕೆಂಪೇಗೌಡರು ಬಹಳ ವಿಶ್ವಪ್ರಸಿದ್ಧ ಆಗಿರೋದು ಕೆರೆಗಳನ್ನು ನಿರ್ಮಿಸೋದು ಮತ್ತು ಕೆರೆಗಳ ಸರಣಿಗಳನ್ನ, ಒಂದು ಕೆರೆ ತುಂಬಿ ಇನ್ನೊಂದು ಕೆರೆಗೆ ಹೋಗಿ ಆ ರೀತಿ ಕೆರೆಗಳ ಸರಣಿ ನಿರ್ಮಿಸೋದ್ರಲ್ಲಿ ಬಹಳ ವಿಶ್ವಪ್ರಸಿದ್ಧರು ಕೆಂಪೇಗೌಡರು, ಬೆಂಗಳೂರು ಕಟ್ಟಿದ ಕೆಂಪೇಗೌಡರು. ಈಗ ನಾನು ಇರುವಂಥದ್ದು ನೋಡಿ, ಇದು ಯಲಹಂಕದ ಕೆರೆ ಸ್ನೇಹಿತರೆ. ಸುಮಾರು 300 ಎಕರೆಗೂ ವಿಶಾಲವಾದಂಥ ಬಹಳ ವಿಸ್ತೀರ್ಣ ಪಡೆದಿರುವಂಥ ಕೆರೆ. ಈಗ ಸುಮಾರು 270 ಎಕರೆಗೂ ಹೆಚ್ಚಿಗಿದೆ ಅಂತ ಈ ಕೆರೆ. ಇದು ಕೆರೆನೋ ಸಮುದ್ರನೋ ಗೊತ್ತಾಗ್ತಲ್ಲ, ಅಷ್ಟು ವಿಶಾಲವಾಗಿದೆ ಕೆರೆ ಇದು. ನೋಡಿ ನೀರು ತುಂಬ ತುಳುಕ್ತಾ ಇದೆ. ಪಾಂಡುಕುಮಾರ್ ಸರ್, ಸೊ ಏನು ಹೇಳ್ತೀರಿ ಸರ್ ಕೆಂಪೇಗೌಡರು ಈ ಕೆರೆಗಳ ಕನಸಿನ ಬಗ್ಗೆ, ಯಾಕೆ ಅವ್ರ ಕೆರೆಗಳ ಪ್ರಾಜೆಕ್ಟ್ ಬಗ್ಗೆ? ಕೆಂಪೇಗೌಡರು ಅವರು ಸಾಕಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಕೆಲವರು ನೈಸರ್ಗಿಕವಾಗಿ ಕೆರೆಗಳು ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸರಣಿ ಕೆರೆಗಳು ಇಲ್ಲಿ ಕೋಡಿ ಬಿದ್ದ ಮೇಲೆ ಬೇರೆ ಬೇರೆ ಕಡೆಗೆ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸೊ ಹೀಗಾಗಿ ಅರ್ಕಾವತಿ ನದಿ ತಟದಲ್ಲಿ ಇರ್ತಕ್ಕಂಥದ್ದು ಅದು ವಾಟರ್ ಸೋರ್ಸ್ ಅಂತೇಳಿ, ವಾಟರ್ ಬೇಸ್. ಸೊ ಹೀಗಾಗಿ ಈ ಕೆರೆನೇ ನೋಡಿ, ಈ ಯಲಹಂಕ ಕೆರೆ ಬೃಹತ್ತಾಗಿ ಸಾಗರದ ತರ ಕಾಣ್ತದೆ. ಹೀಗಾಗಿ ಇದು ಕೋಡಿ ಹರಿದು ಮುಂದೆ ನಾಗವಾರ ಇರ್ಬೋದು, ಮುಂದೆ ಜಕ್ಕೂರು, ಹೀಗೆ ಹೋಗ್ತಕ್ಕಂಥದ್ದು. ಹೀಗಾಗಿ ಈ ಸೋರ್ಸಸ್ ಅನ್ನ ಬಳಸ್ಕೊಂಡು ವ್ಯಾಪಾರ ವ್ಯವಹಾರ ಇವುಗಳನ್ನ ಮಾಡ್ಬೇಕಾದ್ರೆ ಬಹಳ ಅನುಕೂಲ ಆಗ್ತಿತ್ತು ಅಂತ ಆಗ್ತದೆ. ಈ ಸುತ್ತಮುತ್ತ ಗದ್ದೆಗಳಿಗೆ ನೀರು ಬರಬೇಕು ಅಂದ್ರೆ ಇಲ್ಲಿಂದಾನೆ ಸೋರ್ಸ್, ವಾಟರ್ ಸೋರ್ಸ್. ಇದನ್ನ ಬಳಸ್ಕೊಂಡು ಆವಾಗಿನ ಕಾಲದಲ್ಲಿ ಈ ಗದ್ದೆ, ತೋಟ ಇವೇ ಮುಂತಾದವುಗಳನ್ನ ಯಲಹಂಕ ಸುತ್ತಮುತ್ತ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತದೆ. ನಗರೀಕರಣದ ಪ್ರಭಾವದಿಂದಾಗಿ ಇಲ್ಲಿ ಒಂದೂ ಕೂಡ ತೋಟ ಆಗಲಿ ಗದ್ದೆ ಆಗಲಿ ಒಂದು ಉಳ್ಕೊಂಡಿಲ್ಲ. ಮೊದಲು ಯಲಹಂಕ ಸುತ್ತಮುತ್ತ, ಈಗ ಸುಮಾರು 300 ಎಕರೆಗೂ ಹೆಚ್ಚು ಇರತಕ್ಕಂಥ ಒಂದು ಏನು ಪ್ರದೇಶದಲ್ಲಿ ಕೆರೆ ಇದೆಯೋ, ಇದು ಎಷ್ಟೋ ಎಕರೆ ಭೂಮಿಗೆ ನೀರು ಉಣಿಸುವಂಥ ಒಂದು ಪ್ರದೇಶ ಆಗಿತ್ತು, ಕೆರೆ ಆಗಿದ್ದಿತ್ತು. ಈ ಕೆರೆನ ನೀರನ್ನ ಬಳಸ್ಕೊಂಡು ತೋಟಗಾರಿಕೆ, ಗದ್ದೆ ಇವುಗಳನ್ನ ಬಳಸ್ಕೊತಾ ಇದ್ರು ಅಂತ ಆಗ್ತದೆ. ಕೆಂಪೇಗೌಡರ ಕಾಲದಲ್ಲಿ ಕೆಂಪೇಗೌಡರು ತಿಗಳರನ್ನ ಕರ್ಕೊಂಬಂದರು. ಕಾರಣ ಏನು, ತೋಟಗಾರಿಕೆನವರು ಎಕ್ಸ್ಪರ್ಟ್ಸು. ಹೀಗಾಗಿ ಹುಳಿ ಮಾವು, ಹೊರ ಮಾವು ಆಯ್ತಲ್ಲ, ಮಾವನಹಳ್ಳಿ, ಈಗ ನಾವು MTR ಹೋಟ್ಲ್ ಇದೆಯಲ್ಲ ಮಾವಳ್ಳಿ. ಸೊ ಮಾವಳ್ಳಿ, ಹುಳಿ ಮಾವು, ಹೊರ ಮಾವು, ಅವಾಗ ತೋಟಗಾರಿಕೆಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅಂತಕ್ಕಂಥ ಗೊತ್ತಾಗ್ತದೆ. ಸೊ ಹೀಗಾಗಿ ತೋಟಗಾರಿಕೆಗೆ ನೀರು ಬೇಕಲ್ಲ. ಸೊ ಹೀಗಾಗಿ ವಾಟರ್ ಸೋರ್ಸ್ ಅಥವಾ ವಾಟರ್ ಬೆಡ್ ಆಗಿತ್ತು ಅಂತ ಗೊತ್ತಾಗ್ತದೆ. ಸರಣಿ ಕೆರೆಗಳಿಂದಾಗಿ ಬತ್ತೋಗುವಂಥ ಚಾನ್ಸಸ್ಸೇ ಇಲ್ಲ. ಹೀಗಾಗಿ ಈ ಕೆರೆಗಳು ಸಾಮಾನ್ಯವಾಗಿ ಅವರ ಕಾಲದಲ್ಲಿದ್ದಂಥ ಒಂದು ವಾಟರ್ ಸೋರ್ಸ್ ಏನಾಗಿದೆಯೋ ಅದು ಅವ್ರಿಗೆ ನಗರ ಬೆಳವಣಿಗೆಗೆ ಅನುಕೂಲ ಆಗಿತ್ತಿತ್ತು ಅಥವಾ ಆರ್ಥಿಕವಾಗಿ ಅವ್ರಿಗೆ ಅನುಕೂಲ ಆಗಿತ್ತಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೋಡಿ ಎಷ್ಟು ಬೃಹತ್ತಾಗಿರ್ತಕ್ಕಂಥದ್ದು, ನೋಡಿ ಭಾಳ ಚೆನ್ನಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಕೆರೆ ತುಂಬಿದೆ. ಬನ್ನಿ, ಇಲ್ಲಿ ಕೆಲವು ಸ್ಥಳೀಯರಿದ್ದಾರೆ, ನಮ್ಮ ಗೆಳೆಯರು, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಪರಿಚಯ ಹೇಳಿ ಸರ್. ಸರ್ ಸುರೇಂದ್ರ ಬಾಬು ಅಂತ. ನಾವು ರೈತರಲ್ಲಿ, ನಾವು ಯಲಹಂಕದಲ್ಲಿ ರೈತರು. ನಾವು ರೈತರಲ್ಲಿ ಇಲ್ಲಿ ಒಂದು ಜಮೀನೇ ಇಲ್ಲ, ಪಕ್ಕದಲ್ಲಿ ಎಲ್ಲ ಹೋಯ್ತು ಸರ್, ಎಲ್ಲ ಲೆವೆಟ್ಗಳಾಗೋಯ್ತು, ಎಲ್ಲ ಬೆಳೆದೋಯ್ತು. ಹಾಗೆ ಇದನ್ನ ನಂಬ್ಕೊಂಡು ಇಲ್ಲಿ ಗದ್ದೆಗಳು ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ವಿ ನಮ್ಮ ತಂದೆಯವ್ರ, ನಮ್ಮ ತಾತವ್ರ ಕಾಲದಲ್ಲಿ. ಈಗೆಲ್ಲ ಸುತ್ತಲೂ ಎಲ್ಲ ಅಪಾರ್ಟ್ಮೆಂಟ್ಸ್ಗಳು, ಬಿಲ್ಡಿಂಗ್ಗಳು, ಸೈಟ್ಗಳಾಗೋಯ್ತು. ಈಗ ತಾಯಿ ಒಬ್ಳು ಗಂಗಮ್ಮ ಇದ್ದಾಳೆ. ಕುಡಿಯೋ ನೀರೆಲ್ಲ ಇದರಿಂದ ನಮ್ಗೆ ಆಧಾರ ಇವತ್ತು. ಈಗಲೂ ಏನು ಈ ಎಮ್ಮ ತುಂಬಿದ್ರೆ ಎಲ್ಲ ಬೋರ್ಗಳಲ್ಲಿ, ಬಾವಿಗಳಲ್ಲಿ ನೀರು ಬರುತ್ತೆ. ಆ ಜಲದಲ್ಲಿ ನಾವು ನೀರು ಕುಡಿತಾ ಇದ್ದೀವಿ. 380 ಎಕರೆ ಟೋಟಲ್ ಇದು ಕೆರೆ. ಇದು ಈಗ ಒಂದು 300-320 ಎಕರೆ ಇದೆ. ಸುತ್ತಲೂ ರೋಡು ಅದು ಸುತ್ತಮುತ್ತ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಈ ಕೆರೆ ತುಂಬಿದ ಮೇಲೆ ಜಕ್ಕೂರು ಕೆರೆಗೆ ನೀರು ಹೋಗುತ್ತೆ. ಜಕ್ಕೂರು ಕೆರೆಯಿಂದ ನಾಗವಾರಕ್ಕೆ ಹೋಗುತ್ತೆ. ನಾಗವಾರದಿಂದ KR ಪುರಂ ಹಂಗೆ ಮುಂದೆ ಸಾಕ್ತಾ ಇರ್ತದೆ. ಈ ತಾಯಿ ಹರಿತಾ ಇರ್ತಾಳೆ, ಯಾವಾಗೂ ತುಂಬಿ ತುಳುಕ್ತಾ ಇದ್ದಾಳೆ ನಮ್ಮ ತಾಯಿ ಗಂಗಮ್ಮ. ಇಲ್ಲಿ ಈಗ ತಮ್ಗೆ ಏಜ್ ಎಷ್ಟು? ನಮ್ಗೆ 57 ವರ್ಷ. ನೀವು ಹಂಗಂದ್ರೆ ಒಂದು 40 ವರ್ಷ ಹಿಂದೆ ಹೋಗೋಣ. ನೀವು ಒಂದು 10 ವರ್ಷ ಹುಡುಗರು, 15 ವರ್ಷ ಹುಡುಗರು ಇದ್ದಾಗ ಅವಾಗ ಹೆಂಗಿತ್ತು ಯಲಹಂಕ?
ಯಲಾಂಕ ಎಲ್ಲಿ ಸಹ ನಮ್ಮದು ಎಲ್ಲ ನಾವು ವ್ಯವಸಾಯ ಮಾಡ್ತಾಯಿದ್ವಿ, ಎಲ್ಲ ಗದ್ದೆಗಳು, ಹೊಲಗಳು, ತೋಟಗಳು. ಏನು ಬೆಳಿತಿದ್ರಿ ಇಲ್ಲಿ? ಸರ್ ನಾವು ಹೂವು, ರಾಗಿ ಎಲ್ಲ ಬೆಳೀತಾ ಇದ್ವಿ, ಪ್ರತಿಯೊಂದು ಮಾಡ್ತಾಯಿದ್ವಿ, ಪ್ರತಿಯೊಂದು ಬೆಳಿತಿದ್ವಿ ಇಲ್ಲಿ ನಾವು. ನೀರಾವರಿ ಒಣ ಎರಡು ಎಲ್ಲ ಬೆಳೀತಾ ಇದ್ವಿ. ತುಂಬ ಎಲ್ಲ ಹಸಿರೇ ನೋಡಿದ್ರೆ ಎಲ್ಲ ಹಸಿರೇ ಇತ್ತು. ಎಲ್ಲ ಒಂದೊಂದು ಹೊಲದಲ್ಲಿ ಚೋಳ್ರ ಕಾಲದ್ದು, ಕೆಂಪೇಗೌಡರು ಆ ಕಾಲದ್ದು ಒಂದು ಹಳಾಲ್ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ ಇಲ್ಲಿ ಮುಂದೆ ಪ್ರಸಿದ್ಧವಾದ ದೇವಸ್ಥಾನ. ಅದು ಗೆಜೆಟಲ್ಲೇ ಇದೆ. ಅದು ಮುಂದೆ ಒಂದು ದೇವಸ್ಥಾನ ಇದೆ. ನಾವೆಲ್ಲ ಗದ್ದೆಗಳು ಮಾಡುವಾಗ ದೇವ್ರ ನಮಸ್ಕಾರ ಹಾಕ್ಕೊಂಡು ಅಲ್ಲೇ ಕೈ ಕಾಲು ತೊಗೊಂಡು ಅಲ್ಲೇ ಕೂತು ಊಟ ಮಾಡ್ತಿದ್ವಿ ನಾವು. ನಾವು ಗದ್ದೆ ಕೆಲಸ ಮಾಡುವಾಗ ಮನೆಯಿಂದ ನಮ್ಮ ತಾಯಿಯಂದ್ರು, ನಮ್ಮ ಅಜ್ಜಿಯವರು ಊಟ ತೊಗೊಂಬರ್ತಿದ್ರು. ಮುದ್ದೆ ರೊಟ್ಟಿ ಅದನ್ನ ಕೂತಲ್ಲೆಲ್ಲ ಅಲ್ಲಿ ಊಟ ಮಾಡ್ತಿದ್ವಿ, ಗದ್ದೆ ಕೆಲಸ ಮಾಡ್ತಿದ್ವಿ. ಈಗ ಹಿಂಗೆಲ್ಲ ಬೆಳೀತಾ ಹೋಯ್ತು, ಇದೆಲ್ಲ ನಾಡಾಗೈತಿ. ಈಗ ಯಲಾಂಕ ಅಂತ ಕಂಡಿಡಿಯೋಕ್ಕಲ್ಲ ಆ ಥರ ಆಗ್ಬಿಟ್ಟಿದೆ ಈಗ ನಮ್ಮ ಯಲಾಂಕ. ಈಗ ನಿಮ್ದು ಎಷ್ಟು ಎಕರೆ ಜಮೀನು ಇತ್ತು ಇಲ್ಲಿ ಬೀಗದಾಗ? ನಮ್ಮ ಟೋಟಲ್ ಇಲ್ಲಿ ಬಂದು 18 ಎಕರೆ ಜಮೀನು ನಮ್ಮದು. ಈ ಕೆರೆ ಪಕ್ಕದ್ದೇ? ಕೆರೆ ಪಕ್ಕದ್ದೇ. ಕೊಂಡಪ್ಪ ಲೇಔಟ್ ಅಂದ್ರೆ ನಮ್ಮ ತಾತನೇ ಕೊಂಡಪ್ಪ ಅಂದರೆ. ಕೊಂಡಪ್ಪ ಅಂದ್ರೆ ನಮ್ಮ ತಾತ ಅಂತಾನೆ ಜಮೀನ್ದಾರು. 18 ಎಕರೆ ಜಮೀನು ನೋಡಿ ಮುಂದೆಗಡೆ ಕಾಣಿಸುತ್ತಲ್ಲ ಆ ಮನೆಗಳೆಲ್ಲ ಅದೆಲ್ಲ ಈಗ ನಮ್ಮದು 4 ಎಕರೆ ಹಂಗೆ ಉಳಿಸ್ಕೊಂಡಿದ್ವಿ. 4 ಎಕರೆ ಜಮೀನು ಹಂಗೆ ಉಳಿಸ್ಕೊಂಡಿದ್ವಿ. ಯಲಾಂಕದ 4 ಎಕರೆ ಇದೆಯಾ? 4 ಎಕರೆ ಇದೀವಿ. ನಮ್ಮ ಅಣ್ಣ ತಮ್ಮದ್ರದ್ದು, ನಮ್ಮಪ್ಪ ಕುಟುಂಬದ್ದು, ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಅವ್ರದ್ದು 4 ಸೈಟ್ ಅಲ್ಲ, 4 ಎಕರೆ ಇದೆ. 4 ಎಕರೆ? ಹೌದು, ಸತ್ಯ. 4 ಎಕರೆ ಇದೆ. ಏನೋ ಎಲ್ಲ 18 ಎಕರೆ ಅವಾಗೆಲ್ಲ ಸ್ವಲ್ಪ ಮಾಡಿದ್ರು, ಹಿರಿಯರು ಅದು ಇದು ಮನೆಗಳು ಕಟ್ಟಾಗಿ ಜೀವನ ಮಾಡೋಕ್ಕೆ ಕಷ್ಟ ಇತ್ತಾಗೆಲ್ಲ. ಹಿಂಗೆ ಸೈಟ್ಗಳು ಬೆಳೀತಾ ಹೋಯ್ತು. ಯಾರೊಬ್ಬ ಲೆವೆಟ್ ಮಾಡೋರು ಬಂದು ನಿಮ್ಗೆ ಒಳ್ಳೆ ಫ್ಯಾನ್ಸಿ ರೇಟ್ ಕೊಡ್ರಿ ಅಂತ. ಆಗೆಲ್ಲ ಎಷ್ಟು ಸರ್ ಜಮೀನಿಲ್ಲ. ನಾವು ಒಂದೊಂದು ಎಕರೆ ಬಂದು 1,20,000 ಹಂಗೆ ಮಾರಾಕಿರೋ ಜಮೀನುಗಳು. ಇವತ್ತು ಈಗ ಒಂದು ಅಡಿ ಬಂದು 8,000 10,000 ಈಗ 10,000 ರೂಪಾಯಿ ಅಡಿಗೆ. 30-40 ಸೈಟ್ ಅಂದ್ರೆ 1 ಕೋಟಿ ದಾಟ್ತು. 1 ಕೋಟಿ ದಾಟ್ತು. 1 ಕೋಟಿ ದಾಟ್ತು ಅಂತ 4 ಎಕರೆ ಇದೆ ನಿಮ್ಮ ಹತ್ರ? ಇದೆ. ನಮ್ಮ ಅಣ್ಣ ತಮ್ಮದ್ರದ್ದು. ಹೌದು, ನಿಜ. ನಮ್ಮ ತಾತ ಅವ್ರು ಸರ್, ನಮ್ಮದೇನಿಲ್ಲ, ಎಲ್ಲ ನಮ್ಮ ಪಿತ್ರಾಜಿ ಜಾಸ್ತಿ. ಅದರಲ್ಲೇ ನಾವು ಜೀವನ ಮಾಡ್ತಾಯಿದ್ವಿ. ಅವ್ರ ನೆಳ್ಳಲ್ಲೇ ನಾವು ಈಗಲೂ ನಾವು ಬೆಳೀತಾರೆ. ಅವ್ರ ನೆಳ್ಳಲ್ಲೇ ಅವ್ರನ್ನ ತಿಂದ್ಕೊಂಡೆ ನಾವು ಬೆಳೀತಾ ಇದ್ವಿ. ಸೊ ನಿಮ್ಮ 18 ಎಕರೆ ಕೃಷಿ ಭೂಮಿಗೆ ಇದರಿಂದ ನೀರು ಬರೋದು? ಹೌದು. ಪಕ್ಕದಲ್ಲಿ ಏನು ಸಿಸ್ಟಮ್ ಇತ್ತು ನೀರು ಬರೋಕ್ಕೆ? ಸರ್ ಎಲ್ಲ ಕಾಲುವೆಗಳು, ಕಾಲುವೆಯಿಂದ ಮೋಟ್ರ್ ಹೊಡ್ಕೊಂಡು ನೀರು ಹೊಡ್ಕೊಂತಿದ್ವಿ. ದೊಡ್ಡ ಹಳ್ಳ ಈಗ ಇದೇ ಜಮೀನು, ಅದೇ ಹಳ್ಳ. ಅಲ್ಲೇ ಒಂದು ಮೋಟ್ರ್ ಹೊಡ್ಕೊತಾ ಇದ್ವಿ. ನಮ್ದು ಒಂದು ಇದ್ರ ಪಕ್ಕ ದೊಡ್ಡ ಬಾವಿ ಇದೆ. ದೊಡ್ಡ ಬಾವಿ ಅಂದರೆ ನಮ್ದು 18 ಎಕರೆಗೂ ನೀರು ಹರಿತಾ ಇತ್ತು. 4 ಮೋಟ್ರ್ ಇಟ್ಟರು ನೀರು ಬರ್ತಾ ಇತ್ತು. ಅಲ್ಲಿ ನೀರು ಬರ್ತಾ ಇತ್ತು. ಈ ಕೆರೆಯಿಂದ ಜಲ ನಮ್ಗೆ ಬಾವಿ ಬರ್ತಾ ಇತ್ತು. ಜಲ ಬಂದ್ಬಿಡೋದು? ಜಲ ಬರೋದು, ಬಾವಿ ತುಂಬಿಡೋದು. ಈಗ ಬಾವಿ ಇದೆ ನಮ್ದು. ಈಗ ಬಾವಿ ಇದೆ, ನೀರಿದೆ. ಈಗ ಇದೆ. ಇದ್ರ ಜಲ ಗ್ರೇಟ್ ಸರ್. ಇದೆ ಅಂತ ಭೂಮಿ ಇದು. ಹೌದು. ನ್ಯಾಚುರಲ್ ಆದಂಥ ಕೆರೆನಾ ಅಥವಾ ಕೆಂಪೇಗೌಡರು ಕಟ್ಟಿದ? ಸರ್ ಇದು ಪ್ರಸಿದ್ಧವಾದ ಕೆರೆ ಇದು. ಕೆಂಪೇಗೌಡರು ಸ್ವಲ್ಪ ಬಂದು ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಅವರೆಲ್ಲ ಬಂದಾಗ ಈಗ ಅಲ್ಲಿ ಆಳಕ್ಕೆ ಬಂದ್ರಲ್ಲ ಅವ್ರು ಬಂದಾಗ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದು ಅವರೇ. ಅವ್ರ ಕಾಲದಲ್ಲೇ ಸ್ವಲ್ಪ ಎಲ್ಲ ಇದಾಗಿದೆ. ಇದು ಪುರಾತನ ಕಾಲದ ಕೆರೆ ಬಿಡ್ರಿ. ಇದು ಇವತ್ತಿನ ನೆನ್ನೆದು ಎಲ್ಲ ನೈಸರ್ಗಿಕ ಕೆರೆ ಇದು. ವೆರಿ ಗುಡ್ ಸರ್. ತುಂಬ ದೊಡ್ಡದು. ಹೌದೌದು. ಸದ್ಯ ಪುಣ್ಯ ಇನ್ನೂ ಯಾರು ಒತ್ತುವರಿ ಮಾಡಿಲ್ಲ. ಅದು ಏನು ಒತ್ತುವರಿ ಸುತ್ತಲೂ ಬದಲು ರೋಡ್ ಆಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಆಗಿದೆ ಸರ್, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಣ್ಣ ಪುಟ್ಟ ಆಗಿದೆ, ಸ್ವಲ್ಪ ಇದೆ. ವೆರಿ ಗುಡ್. ಬಟ್ ಈ ಒಂದು 250 ಎಕರೆ ಮೇಲೆ 270 280 ಎಕರೆ ಏನು ತೊಂದರೆ ಇಲ್ಲ. ಈಗ ಹಂಗೆ ಇದೆ. ವೆರಿ ಗುಡ್. ಈಗ ಹಂಗೆ ಇದೆ. ಏನು ನಿಮ್ಮ ಕುಟುಂಬ ಏನು ಮಾಡುತ್ತೆ ಸರ್? ನಮ್ಮ ಕುಟುಂಬ ಹಿಂಗೆ ನಾವು ಹಂಗೆ ಮಾಡ್ಕೊಂಡು ರೈತರ ಕೆಲಸ ಮತ್ತು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ಕೊಂಡ್ವಿ. ಒಬ್ಬೊಬ್ರು ಒಂಥರ ಬಿಸ್ನೆಸ್ ಮಾಡಿಕೊಂಡು ನಾವು ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ. ಹಂಗೆ ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡು ಕಲ್ಯಾಣ ಮಾಡ್ತಿದ್ವಿ ಸರ್. ಮಕ್ಕಳು ಒಬ್ಬರು MBA ಹೋಗ್ತಿದ್ರೆ, ನನ್ನ ಮಗಳು PU ಮಾಡ್ತಾ ಇದ್ದಾಳೆ. ಓದ್ತವ್ರ ಮಕ್ಕಳು? ಓದ್ತಾ ಇದ್ದಾರೆ ಮಕ್ಕಳು. ಒಳ್ಳೆದಾಗಲಿ. ಕೊಂಡಪ್ಪನವ್ರ ಫ್ಯಾಮಿಲಿ ನೋಡಿ, 18 ಎಕರೆ ಜಮೀನ್ದಾರರು, ಕೆರೆ ಅಚ್ಚುಕಟ್ಟು ಪ್ರದೇಶ, ಯಲಹಂಕ ಕೆರೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆ ಬೆಳೀತದೆ. ಕೊಂಡಪ್ಪ ಲೇಔಟ್ ನಮ್ಮ ತಾತವ್ರ ಕೊಂಡಪ್ಪ ಲೇಔಟ್ ಅಂತ ಯಲಹಂಕ ಹೋಲ್ ಟೌನ್. ವೆರಿ ಗುಡ್, ಥ್ಯಾಂಕ್ ಯು ಸರ್. ಅಣ್ಣ ನಿಮ್ಮ ಹೆಸರು ಪರಿಚಯ ಹೇಳಿ. ಸರ್, ನನ್ನ ಹೆಸರು ಗಿರೀಶ್ ಅಂತ. ನಾನು ಯಲಹಂಕ ನಾಗರಿಕನೇ. ಸುಮಾರು ಒಂದು 15 ವರ್ಷಕ್ಕೆ ಮುಂಚೆ ಈ ಕೆರೆಯಲ್ಲಿ ನೀರು ನಿಲ್ಲೋದು ತುಂಬ ಕಷ್ಟ ಆಗ್ತಾ ಇತ್ತು. ನೀರಿಲ್ಲ, ಒಣಗೋಗಿತ್ತಲ್ಲನು. ನೀರು ಬಂದು ಸ್ಟೋರ್ ಆಗ್ತಿರಲಿಲ್ಲ, ಹೊಟ್ಟೋಗ್ತಾ ಇತ್ತು. ಯಾವಾಗ ಇಲ್ಲಿನ ಶಾಸಕರು, ಇಲ್ಲಿ MLA ಗೆದ್ದು ಬಂದರು, ಗೆದ್ದು ಬಂದ ಮೇಲೆ ಸಾಕಷ್ಟು ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರದ ಸಾಕಷ್ಟು ನಿಧಿನ ಸರ್ಕಾರದ ಫಂಡನ್ನು ತೊಗೊಂಬಂದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಈಗ ನೀರನ್ನು ನಿಲ್ಲೋ ಥರ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸೋರ್ಸ್ ಇದಕ್ಕೆ ನೀರು? ಇದು ಪಕ್ಕದ ಪುಟ್ಟನಹಳ್ಳಿ ಕೆರೆಯಿಂದ ನೀರು ಬರುತ್ತೆ. ಮಳೆ ನೀರು ಪಕ್ಕದ ಕೆರೆಯಿಂದ ಬರುತ್ತೆ. ನಾವು ಆರೋಳ್ಳಿ ಕೆರೆಯಿಂದನೂ ಬರುತ್ತೆ. ಯಥೇಚ್ಛ ಮಳೆ ನೀರು ತುಂಬ ಚೆನ್ನಾಗಿ ಸ್ಟಾಕ್ ಆಗುತ್ತೆ ಈಗ. ಆಮೇಲೆ ಹೂಳೆತ್ತಿಸಿದ್ರು ಚೆನ್ನಾಗಿ. ಒಳ್ಳೆ ಸುಮಾರು ಒಂದು 12-13 ಅಡಿ ತನಕ ನಮಗೆ ಆಳ ಇದೆ. 12 ಅಡಿ ಇದೆಯಾ? 12 ಅಡಿ ಇದೆ ನೀರು. 12 ನೀರಿದೆ. ಅದಾದಮೇಲೆ ಈ ಕಟ್ಟೆಗಳನ್ನ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಒಳ್ಳೆ ಗಿಡಗಳು ಹಾಕ್ಕೊಂಡಿದ್ದಾರೆ. ವಾತಾವರಣ ನೋಡೋದಕ್ಕೆ ಖುಷಿ ಆಗುತ್ತೆ. ನಾವು ಡೈಲಿ ಪ್ರತಿ ದಿವಸ ಇಲ್ಲಿ ವಾಕಿಂಗ್ ಬರ್ತೀರಿ. 6 ಕಿಲೋಮೀಟರ್ ಇದೆ ಕಂಪ್ಲೀಟ್. ಒಂದು ಸುತ್ತು 6 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಒಂದ್ಸಲ ನಡೆದ್ಬಿಟ್ರೆ 6 ಕಿಲೋಮೀಟರ್ ಆಗುತ್ತೆ. ಯಥೇಚ್ಛ ಫುಲ್ ಫುಟ್ಪಾತ್ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಗ್ರಾವಲ್ ತಂದು ಹಾಕಿದ್ದಾರೆ. ಅಂದರೆ ಏನು ಶುದ್ಧ ಮಣ್ಣು ಅಂತ ಹೇಳ್ತಾರಲ್ವ, ಅದು ಏನಕ್ಕೆ ಅಂತಂದರೆ ನಾವು ಬರಿಗಾಲಲ್ಲಿ ನಡೆಯುವಂಥವ್ರಿಗೆ ಅದರಿಂದ ಮಣ್ಣಲ್ಲಿರುವಂಥ ಮ್ಯಾಗ್ನೆಟಿಕ್ ಗುಣಗಳೆಲ್ಲನೂ ನಮ್ಮ ದೇಹಕ್ಕೆ ಬರಬೇಕು ಅಂತೇಳಿ ಆ ಮಣ್ಣನ್ನು ಹಾಕ್ಕೊಂಡಿದ್ದಾರೆ. ಅದ್ಭುತವಾಗಿದೆ ಕೆರೆ ಸರ್. ಈಗ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಯಲಹಂಕ ಮೋರಿ ನೀರು ಸೇರಲ್ವ ಇದಕ್ಕೆ? ಇಲ್ಲ ಸರ್, ಮುಂಚೆ ಸೇರ್ತಾ ಇತ್ತು.
ಈಗ ಅದಕ್ಕೆ ಆದ ಒಂದು ಸಪ್ರೇಟ್ ಡ್ರೈನನ್ನು ಅಲ್ಲಿ ಹೊಸ ಆ ರೋಡಲ್ಲಿ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿಗೆ ಕಂಪ್ಲೀಟ್ ಈ ಆ ಏರಿಯಾ ಲೇಔಟಲ್ಲಿ ಬರುವಂಥ ವೇಸ್ಟ್ ಕಂಪ್ಲೀಟ್ ಎಲ್ಲ ಸಪ್ರೇಟ್ ಲೈನ್ ಮಾಡಿ ಅಲ್ಲಿಂದ ರಾಜ ಕಾಲುವೆ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಕೆರೆಗೆ ಯಾವುದೇ ಕಾರಣಕ್ಕೂ ನೀರು ಬರಲ್ಲ, ಶುದ್ಧವಾದ ನೀರೇ ಬರುತ್ತೆ. ಗ್ರೇಟ್, ವೆರಿ ನೈಸ್, ಅದ್ಭುತವಾಗಿದೆ. ಕುಟ್ನಾಳೆ ಕಡೆಯಿಂದ ಕುಡಿಸಿದ ನೀರು ಬರ್ತಾ ಇದೆ. ಅಂದರೆ ಅಲ್ಲಿ ಕೂಡ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ಅದು STP ಪ್ಲಾಂಟ್ ಇದೆ. ಬಟ್ ಅಲ್ಲಿಂದ ಸರಿಯಾಗಿ ಪ್ಯೂರಿಫಿಕೇಶನ್ ನಡೀತಿದೆಯೋ ಇಲ್ಲ ಗೊತ್ತಾಗ್ತಾ ಇಲ್ಲ. ಬಟ್ ಕೆಲವೊಂದು ನೀರು ಸ್ವಲ್ಪ ಗಲೀಜು ನೀರು ಕೂಡ ಸೇರ್ಕೊಳ್ತಾ ಇದೆ. ಲಾಸ್ಟ್ ಟೈಮ್ ಕೂಡ ಶಾಸಕರು ಇಲ್ಲಿ ವಾಕಿಂಗ್ ಬರ್ತಾರೆ, ತಿಂಗಳಿಗೊಂದ್ಸಲಿ ಇಲ್ಲಿಗೆ ಬರ್ತಾರೆ. ಅವರು ಬಂದಾಗ ಇಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ತಾರೆ, ಆ್ಯಕ್ಷನ್ ತಗೊಳ್ತಿದ್ದಾರೆ. ಬಟ್ ಕಂಟ್ರೋಲ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಆದಷ್ಟು ಬೇಗ ಬಗೆಹರಿಸ್ಕೊಡ್ತಾರೆ. ಓಕೆ, ಹಾಂ ಸರ್, ಒಳ್ಳೆದಾಗ್ಲಿಣ್ಣ. ಥ್ಯಾಂಕ್ ಯು ಸರ್. ನಮ್ಮ ಯಲಹಂಕನ ಅದ್ಭುತವಾಗಿ ತೋರಿಸ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ ನಮಗೆ. ನಮ್ಮ ಗೆಳೆಯರು ಇಲ್ಲಿ ನಮ್ಮ ಕಲಾಮಾಧ್ಯಮ ಚಂದಾದಾರರು, ಶುಭವಾಗಲಿ ಅವರಿಗೆಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಪರಿಚಯ ಹೇಳಿ ಅರ್ಚಕ್ರೆ. ನಮಸ್ಕಾರ, ನನ್ನ ಹೆಸರು ಕಶ್ಯಪ್ ದೀಕ್ಷಿತ್ ಅಂತ. ಈ ಕೆರೆ ಗಂಗಮ್ಮನ ದೇವಸ್ಥಾನದಲ್ಲಿ ಅರ್ಚಕನಾಗಿ ನಾನು ಈ ಕೆಲಸ ಅಮ್ಮನವ್ರ ಸೇವೆ ಮಾಡ್ತಾ ಇದ್ದೀನಿ. ಏನು ದೇವಸ್ಥಾನ ತೋರಿಸಿ ಬನ್ನಿ. ಕೆರೆ ಗಂಗಮ್ಮ ಅಂತ. ಹೌದು, ಇದು ಯಲಹಂಕ ಕೆರೆ ಗಂಗಮ್ಮ ದೇವಿ ಅಂತ. ಹಾಂ, ಮೊದಲನೇದಾಗಿ ಈಗ ಎಲ್ಲಿ ದೇವಸ್ಥಾನ ನೋಡ್ತಾ ಇದ್ದೀರಾ, ಮೊದಲಿಂದಾನು ಇಲ್ಲಿ ಆನೆಕಲ್ಲು ಅಂತ ಒಂದಿತ್ತು. ಅಂದರೆ ಅಮ್ಮನವ್ರು ಈಗ ವಿಗ್ರಹ ಮಾಡಿಸಿ ನಾವು ದೇವಸ್ಥಾನ ಇಷ್ಟು ಕೆರೆ ಅಭಿವೃದ್ಧಿ ಆಗಿ ಜೀರ್ಣೋದ್ಧಾರ ಮಾಡಿ ಅಮ್ಮನವ್ರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮೊದಲು ಆನೆಕಲ್ಲು ಅಂತ ಚಿಕ್ಕದಾಗಿ ಒಂದಿಷ್ಟ ಕಲ್ಲು ವಿಗ್ರಹ ಇಟ್ಕೊಂಡು ಗೂಡಿತ್ತು. ಗೂಡಿನಲ್ಲಿ ಒಂದು ದೀಪ ಅಂಟಿಸಿ ಅಲ್ಲೇ ಗಂಗಮ್ಮ ತಾಯಿಗೆ ಪೂಜೆ ಮಾಡ್ತಾ ಇದ್ದಿದ್ದು. ಈಗ ಒಂದು 6 ವರ್ಷಗಳಿಂದ ಈಚೆಗೆ ಅಮ್ಮನವ್ರ ಪ್ರೇರಣೆಯಂತೆ ಜೀರ್ಣೋದ್ಧಾರ ಮಾಡಿ ಅದು ಎಲ್ಲಿ ಆ ಕಲ್ಲು ನಾವು ಗಂಗಮ್ಮ ಕಲ್ಲು ರೀತಿ ಪೂಜೆ ವಿಗ್ರಹ ಇತ್ತು, ಅಲ್ಲಿ ಒಂದು ಹೊಸದು ನೂತನವಾದ ವಿಗ್ರಹವನ್ನು ಮಾಡಿಸಿ ಪ್ರತಿನಿತ್ಯ ಅಮ್ಮನವ್ರಿಗೆ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ವೆರಿ ನೈಸ್. ಕೆರೆ ಗಂಗಮ್ಮ ಅಂತ, ಕೆರೆ ಗಂಗಮ್ಮ ತಾಯಿ ಅಂತ. ಈ ಕೆರೆಗೆ ಕೋಡಿ ಆದಾಗ, ಅಂದರೆ ಕೆರೆ ತುಂಬಿ ಕೋಡಿ ಹೋದಾಗ ಇಲ್ಲಿ ಜಾತ್ರೆ ಮಾಡ್ತೀವಿ ಗಂಗಮ್ಮನಿಗೆ. ಎಲ್ಲ ಊರವ್ರು ಪೂರ್ತಿ ದೀಪಗಳು ಮಾಡ್ತೀವಿ. ಗಂಗಮ್ಮನಿಗೆ ತಂಬಿಟ್ಟು ದೀಪ ಇರುತ್ತೆ, ತಂಬಿಟ್ಟು ದೀಪ ಆರಾಧನೆ ಎಲ್ಲ ಆಗಿ ಜಾತ್ರೆ ಮಾಡ್ತೀವಿ. ಯಾವ ತಿಂಗಳು? ಕೆರೆ ತುಂಬಿದಾಗ, ಕೆರೆ ತುಂಬಿ ಯಾವಾಗ ಕೋಡಿ ಹೋಗುತ್ತೆ, ಒಳ್ಳೆ ಮಳೆಯಿಂದ ಕೆರೆ ತುಂಬಿ ಹರಿದಾಗ ಊರವರೆಲ್ಲ ಜಾತ್ರೆ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಜನಪದರ ಆಚರಣೆ. ಅಂದರೆ ಕೆರೆ ತುಂಬಿ ನೀರು ಕೋಡಿ ಬೀಳೋದು ಅಂದರೆ ನೀರು ಯಥೇಚ್ಛವಾಗಿ ನಮಗೆ ಬೇಕಾಗೋಷ್ಟು ಬಂದಿದೆ ಅಂತ ಅರ್ಥ. ನಮ್ಮ ಜನಪದರು ಅಂದರೆ ಹಳ್ಳಿಗರು. ಈಗ ಬಿಡಿ ನಗರ ಆಗಿದೆ, ತುಂಬ ಜನಕ್ಕೆ ಇವತ್ತು ಕೆರೆನೇ ಬೇಕಾಗಿಲ್ಲ. ಆದರೆ ಇಲ್ಲಿ ಕೃಷಿ ಭೂಮಿ ಇದ್ದ ಕಾಲದಲ್ಲಿ ಕೃಷಿ ಭೂಮಿಗೆ ನೀರು ಭಾಳ ಮುಖ್ಯ ಅಲ್ಲ, ನೀರು ಭಾಳ ಮುಖ್ಯ ಅಂದರೆ ಅದು ಕೆರೆ ಭಾಳ ಮುಖ್ಯ. ಕೆರೆಯಲ್ಲಿ ನೀರು ತುಂಬಿದ್ರೆ ಸಮೃದ್ಧಿ ತುಂಬಿತು ಅಂತ ಅರ್ಥ. ಅಲ್ಲಿಗೆ ನಾವು ಆ ನೀರನ್ನ ಬಳಸ್ಕೊಂಡು ಬೆಳೆ ಬೆಳಿತೀವಿ, ಸುಖವಾಗಿರ್ತೀವಿ ಇಡೀ ವರ್ಷ ಅಂತ. ಕೆರೆ ತುಂಬಿತು ಅಂದರೆ ನಮ್ಮ ದೇವ್ರು ವರ ಕೊಟ್ಟ ಅಂತೇಳಿ ದೇವ್ರ ಪೂಜೆ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಜಾತ್ರೆ. ಅದೇ ಇಲ್ಲಿ ನಿಮಗೆ ಒಂದು ವೀರಗಲ್ಲಿದೆ, ತೋರಿಸಿ ಬನ್ನಿ ತೋರಿಸಿ. ಓಹ್, ಏನು ಸರ್ ಚೆನ್ನಾಗಿದೆ ವೀರಗಲ್ಲು. ಬನ್ನಿ ಸ್ನೇಹಿತರೆ, ಅದ್ಭುತವಾದ ವೀರಗಲ್ಲುಗಳಿದ್ದಾವೆ ನೋಡಿ. ಇದು ವೀರಗಲ್ಲು. ಹಾಂ, ಇಲ್ಲೊಂದಿದೆ. ಇದರ ಜೊತೆಗೆ ಇನ್ನೊಂದು 4 ವೀರಗಲ್ಲು ನಮ್ಮ ಯಲಹಂಕ ಕೋಟೆ ಆಂಜನೇಯ ಸ್ವಾಮಿ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ನಿಮಗೆ ಆ ವೀರಗಲ್ಲುಗಳು ಕಾಣಿಸುತ್ತೆ. ಈ ವೀರಗಲ್ಲು ಅದೇ ಈಗ ನಮ್ಮ ಗಂಗಮ್ಮ ದೇವಸ್ಥಾನ ಕಟ್ಟಿ ಕೆರೆ ನವೀಕರಣ ಮಾಡಿದಂಥ ಸಮಯದಲ್ಲಿ ನಮ್ಗೆ ಈ ಕುರುಹುಗಳೆಲ್ಲ ಸಿಕ್ಕಿದ್ದು. ಈ ಕಲ್ಲುಗಳು, ಈ ದೇವ್ರ ಈ ಕಡೆ ವಿಗ್ರಹಗಳೆಲ್ಲ ನೀರಿನಲ್ಲಿ ಇದ್ದಂಥ ಒಂದಷ್ಟು ಕೆರೆ ಬಿಡುತ್ತಾ ಆ ಕೆರೆಯಲ್ಲಿ ಇದ್ದವು. ಅಲ್ಲಿ ಸುತ್ತಮುತ್ತ ಪ್ರದೇಶದಲ್ಲೆಲ್ಲ ಇದ್ದಂತಹ ಶಾಸನಗಳಲ್ಲಿ ಇದೊಂದು ವೀರಗಲ್ಲು ನಮಗೆ ಸಿಕ್ಕಿತ್ತು. ಅವಾಗ ಆ ವೀರಗಲ್ಲನ್ನ ನಾವು ಅಲ್ಲೇ ಸ್ಥಾಪನೆ ಮಾಡ್ಕೊಂಡಿದ್ವಿ. ಇದ್ರ ಜೊತೆಗೆ ಇನ್ನು 4 ವೀರಗಲ್ಲು ನೀವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೋಡ್ಬೋದು. ಕರೆಕ್ಟ್, ಸಾಲಾಗಿ ಜೋಡಿಸಿದ್ದಾರೆ. ಇದೆಲ್ಲ ನಮ್ಮ ಯಲಹಂಕದ ಒಂದು ಇತಿಹಾಸವನ್ನು ಹೇಳುವಂಥದ್ದು. ನೋಡಿ, ಇಲ್ಲಿ ವೀರಗಲ್ಲು ನಾವು ಆಗಲೇ ಮಾತಾಡಿದಾಗೆ ನಮ್ಮ ಪ್ರೊಫೆಸರ್ ಪಾಂಡುಕುಮಾರ್ ಸರ್ ಕೂಡ ಹೇಳಿದ ಹಾಗೆ ಇತಿಹಾಸದಲ್ಲಿ ವೀರಗಲ್ಲು ಹಾಕಿಸುವಂಥದ್ದು ಒಬ್ಬ ಯೋಧ, ವೀರ, ಸೈನಿಕ, ರಾಜ, ದಂಡಾಧಿಕಾರಿ ಯುದ್ಧದಲ್ಲಿ ಮಡಿದಾಗ, ಯುದ್ಧದಲ್ಲಿ ಹೋರಾಡಿ ಶತ್ರುಗಳ ಏಟಿಗೆ ಸತ್ತಾಗ ಹಾಕಿಸ್ತಾರೆ. ಆ ಥರ ಒಬ್ಬ ವೀರ ಕೈಯಲ್ಲಿ ಕತ್ತಿ ಕಠಾರಿ ಹಿಡಿದಿರೋಂಥ ವೀರ ನೋಡಿ, ಆತ ಸತ್ತಿದ್ದಾನೆ. ನೋಡಿ, ಇಲ್ಲಿ 3 ಹೆಣ್ಣು ಮಕ್ಕಳು, ಅಂದರೆ ಇವು ಗಂಧರ್ವ ಕನ್ಯೆಯರು ಅಥವಾ ಅಪ್ಸರಿಯರು ಕರೀತಾರೆ. ಇವರು ಸ್ವರ್ಗಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಂಬಿಕೆ. ಅಂದರೆ ನೀನು ವೀರ ಸ್ವರ್ಗ ಪಡೆಯೋದು ಅಂತ ಅರ್ಥ. ಯುದ್ಧದಲ್ಲಿ ಸತ್ತರೆ ವೀರ ಸ್ವರ್ಗ ಅಲ್ವಾ? ಹಾಗಾಗಿ ಅದನ್ನು ಆ ಕಾನ್ಸೆಪ್ಟ್ನಲ್ಲಿ ತೋರಿಸಿದ್ದಾರೆ ಅಲ್ವಾ ಪಾಂಡುಕುಮಾರ್ ಸರ್? ನಾವು ಆಗಲೇ ಅಲ್ಲಿ ಆಂಜನೇಯ ಗುಡಿ ಹತ್ರ ಸರ್ ಕೂಡ ಹೇಳಿದ್ರು ಅದೇ ವೀರಗಲ್ಲು. ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ದೇವಾಂಗನೇಯರು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ದೇವರ ಅಂಗನೇಯರು ಅವರು, ದೇವಾಂಗನೇಯರು. ಆ ಥರ ಅಲ್ಲೊಂದು ಕಲ್ಲು ವಿಗ್ರಹ ಇದೆ, ಅದೆಲ್ಲ ನಮಗೆ ನೀರಿನಲ್ಲಿ ಸಿಕ್ಕಿದಂಥ ಕುರು. ಓಕೆ, ಇದು ಹಳೆಯ ವಿಗ್ರಹಗಳು. ಇದೊಂದು ನಾಗನ ಶಿಲ್ಪ ನೋಡಿ, ನಾಗದೇವತೆ ಶಿಲ್ಪ ಸಿಕ್ಕಿದೆ ನೋಡಿ ಸರ್. ಗ್ರೇಟ್. ಇದು ಸ್ನೇಹಿತರೆ ಯಲಹಂಕ ಕೆರೆಯ ಕೋಡಿ. ನೋಡಿ ಎಷ್ಟು ದೊಡ್ಡದಾಗಿದೆ, ಅದೇ ಎಕರೆಗಟ್ಟಲೆ ವಿಶಾಲವಾಗಿದೆ. ಅಣ್ಣ ಹೇಳಿ, ನೀವು ಸ್ಥಳೀಯರು, ಏನಿದು ಕೋಡಿ? ಇದು ವೆಂಕಟಾಲ ಕಡೆ ಹೋಗುತ್ತೆ ಕೋಡಿ. ಇದು ವೆಂಕಟಾಲ ಊರಿಗೆ ವೆಂಕಟಾಲ ಇದು ಇದೆ. ವೆಂಕಟಾಲ ಬಂದು ಇದೆ ಯಲಹಂಕ ವೆಂಕಟಾಲ. ಅಲ್ಲೊಂದು ಕೋಡಿ ಇದೆ, ಇಲ್ಲೊಂದು ಕೋಡಿ ಇದೆ. ಏನು 2 ಕೋಡಿ ನೀರು ಯಾವಾಗ ಫ್ಲೋ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹಳ್ಳಿಗಳ ನೀರು ಬರುತ್ತಲ್ಲ, ಫ್ಲೋ ಜಾಗ ಹೋಗೋಕ್ಕಾಗೋದಕ್ಕೆ 2 ಕೋಡಿ ಇದೆ ನಮ್ಮ ಕೆರೆಗೆ. ಯಪ್ಪ, ಆ ಕಾಲದಲ್ಲಿ 2 ಕೋಡಿ ಮಾಡಿದ್ರು. ಆ ಕಾಲದಲ್ಲಿ 2 ಕೋಡಿ ಇದೆ. ಈ ಕೆರೆ ಈ ಕೋಡಿ ಇದೆಯಲ್ಲ ವೆಂಕಟಾಲ ಕೋಡಿ, ಇದು ಹೋಗ್ಬಿಟ್ಟೆ ಕೇಂದ್ರ ಯಾರು ತುಂಬಿದ್ದು.
ಕೇಂದ್ರ ಯಾರು ತುಂಬೋಗಿ ಆಗೆಲ್ಲ ಟಿವಿಗಳೆಲ್ಲ ಮಾಧ್ಯಮದವ್ರು ಬಂದು CM ಎಲ್ಲ ಬಂದೋದ್ರಲ್ಲ. ಒಂದ್ಸಾರಿ ಬಾಂಬೆ ಅವ್ರು ಬಂದಿದ್ರು, ಮತ್ತು DK ಶಿವಕುಮಾರ್ ಬಂದು ಇದೆಲ್ಲ ರಾಜಕಾರಣ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಈಗ Okay. ರಾಜಕಾರಣ ಮಾಡ್ತಾ ಇದ್ದಾರೆ ಈಗ. ಓಕೆ ಅದೇ ಕೆಲಸ ನಡೀತಾ ಇದೆ ಈಗ. ವೆಂಕಟಾಲ ಕೊಡಿ ಇದು ಹೌದು. ಓಕೆ ಓಕೆ ನೋಡಿ ಎಷ್ಟು ಅಂದರೆ ಈಗ ಕೆರೆ ತುಂಬಿಟ್ಟಿದೆ. ಈಗ ಸರ್ ಯಾವಾಗ ಹಂಗೆ ಇರುತ್ತೆ ಏನದು ಈಗ ಒಂದು ಲೆವೆಲ್ ನೀರು ಹಂಗೆ ಇರುತ್ತೆ ಈಗ. ಹೌದಾ? ಸುಮ್ಮನೆ ಒಂದು ಮಳೆ ಬಂದ ಸಾಕು ನೀರು ಹೋಗ್ತಾ ಇರ್ತದೆ. ಈ ಆಚೆ ಕಡೆ ನೀರು ಬರುತ್ತೆ ಸರ್ ಈಗ. ಈಗ ಹೇಳ್ದಲ್ಲ ಅದ್ ಕಡೆ ಈಗ ನೆನ್ನೆ ಮೊನ್ನೆ ಮಳೆ ಆಯಿತು. ಬರ್ತು ಪುಟ್ಟಹಳ್ಳಿ ಕಡೆ ಪರ್ಮನೆಂಟಾಗಿ ಕೆಲವು ನೀರು ಬರ್ತಾ ಇದೆ, ಕೆಲವು ನೀರು ವೇಸ್ಟ್ ನೀರೆಲ್ಲ ಬರ್ತಾ ಇದೆ. ಅದು ಅವಾಯ್ಡ್ ಮಾಡೋಕ್ಕೆ ನಮ್ಮ ಶಾಸಕರು ಶತಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಕೆಲಸ ಹಂತದಲ್ಲಿದೆ. ಕೆಲಸ ಆಗ್ಬಿಟ್ರೆ ಕುಳಿಸಿದ ನೀರು ಕಮ್ಮಿ ಆಗುತ್ತೆ. ಈಗ ಕುಳಿಸಿದ ನೀರು ಬರ್ತಾ ಇದೆ ನಮ್ಮ ಕೆರೆಗೆ. ಅದನ್ನು ಕಮ್ಮಿ ಆಗ್ಬಿಟ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಶತಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಶಾಸಕರು, ಕೆಲಸ ಮಾಡ್ತಾಯಿದ್ದಾರೆ ಕೆರೆಯಲ್ಲಿ. ಏನು ಕೆರೆ ಅಭಿವೃದ್ಧಿಗೆ ಏನಿದೆಯೋ ಅಷ್ಟು ಕೆಲಸ ನಮ್ಮ ಶಾಸಕರು ಇದಕ್ಕೆ ಮಾಡ್ತಿದ್ದಾರೆ ಪಾಪ, ಇಲ್ಲ ಅನ್ಬಾರ್ದು. ಏನೋ ಅವ್ರು ಬಂದಮೇಲೆ ಇಷ್ಟೆಲ್ಲ ಕೆಲಸ ಆಗಿದೆ. ಅದು ಸ್ವಲ್ಪ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೋಡಿ ಇದು ಈ ಕೆರೆ ಈ ಕಡೆ ಇದೆಯಲ್ಲ, ಹಾಂ, ಕೆಂಪೇಗೌಡರು ಆಳ್ತಿದ್ದ ಪ್ರದೇಶ ಈ ಯಲಹಂಕ. ಇದು ತುಂಬ ವಿಶಾಲವಾದ ಕೆರೆ, ಸುಮಾರು 300 ಎಕರೆ ಕೆರೆ. ಆ 300 ಎಕರೆ ಕೆರೆ ನೀರು ತುಂಬಿ ಕೋಡಿ ಹೋಗ್ಬೇಕಾದ್ರೆ ಎಷ್ಟು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂದರೆ, ಒಂದೇ ಕಡೆ ನೀರು ಹೋದರೆ ಆ ಕೆರೆ ಏರಿ ಒಡೆದೋಗ್ಬೋದು ಅನ್ನೋ ಕಾರಣಕ್ಕೆ 2 ಕೋಡಿ ಮಾಡೋರೆ. ಅಂದರೆ ನೀರಿನ ಪ್ರೆಷರು ಕಡಿಮೆ ಆಗಲಿ ಅಂತ. ಇಲ್ಲೊಂದು ಕಡೆ ಹೋಗುತ್ತೆ, ಫ್ರಂಟಲ್ಲಿ ಒಂದು ಕಡೆ ಹೋಗುತ್ತೆ, 2 ಕಡೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಏರಿ ಸುಭದ್ರವಾಗಿರುತ್ತೆ, ನೀರು ಸರಾಗವಾಗಿ ಹೊಟ್ಟೋಗುತ್ತೆ. ಮತ್ತು 2 ದಿಕ್ಕಲ್ಲಿ ಹೋಗುತ್ತದು. ಹೌದು. ಮುಂದೆ ಇದು ನಾಗವಾರ, ಜಕ್ಕೂರು ಹಿಂಗೆ ಮುಂದೆ ಹೋಗ್ತದೆ. 2 ಕೋಡಿ ಕೂಡ ಒಂದೇ ಚಾನಲ್ ಮಿಕ್ಸ್ ಆಗುತ್ತೆ ನೋಡಿ. ಇವೆರಡು ಹೋಗಿ ಮುಂದೆ ಒಂದೇ ಚಾನಲ್ ಮಿಕ್ಸ್ ಆಗಿ ಮುಂದೆ ಹೋಗುತ್ತೆ ನೋಡಿ. ಅನ್ನ ಹೇಳ್ತಾರೆ ಜಕ್ಕೂರು ಕೆರೆಗೆ ಹೋಗುತ್ತೆ, ಜಕ್ಕೂರ್ನ ನಾಗವಾರ ಹೋಗುತ್ತೆ, ನಾಗವಾರದಿಂದ KR ಹಂಗೆ ಮುಂದೆ ಹೋಗ್ತಾ ಇರ್ತದೆ, ಸಾಕ್ತಾ ಇರ್ತದೆ. ಕೆಂಪೇಗೌಡರ ಸರಣಿ ಕೆರೆಗಳು, ಕೆಂಪೇಗೌಡರು ಸಣ್ಣ ಕೆರೆಗಳು. ಸೂಪರ್ ಗ್ರೇಟ್. ಬನ್ನಿ ಹೋಣ ನೋಡಿ, ಇಲ್ಲಿ ಬರ್ದೇ ಅಂತ ಮಿಸ್ ಮಾಡ್ಕೊತಾ ಇದ್ವಿ ನಾವು. ಅದರಲ್ಲಿ ಹೋಗ್ತಾರ ಅಣ್ಣ, ಸ್ಪೈಡರ್ ಮ್ಯಾನ್ ಥರ. ಸ್ಪೈಡರ್ ಮ್ಯಾನ್ ಅವನು. ಅಯ್ಯೋ ಅಯ್ಯೋ ಸ್ನೇಹಿತರೆ, ಯಲಹಂಕ ಕೆರೆ ಪಕ್ಕದಲ್ಲಿ ಕೆಂಪೇಗೌಡರು ಕಟ್ಟಿರೋ ಒಂದು ದೇವಸ್ಥಾನ ಇದೆ. ಅದನ್ನ ನೋಡೋಕ್ಕೆ ಅಂತ ಇಳಿತಾ ಇದೀವಿ ನೋಡಿ, ಹೆಂಗೆ ಇಳಿತಾ ಇದೀವಿ. ಅಯ್ಯೋ ಅಲ್ಲ, ಅದೇ ಕೈ ಕೊಟ್ಬಿಟ್ಟಿದ್ರ ಅಂತ ಭಯ ನಂಗೆ. ಇಲ್ಬಿಟ್ಟೆ, ಐ ಎಮ್ ಪಾಸ್. ಬರ್ರಿ. ಜಮೀನ್ದಾರನ ಕಾಪಾಡೋದು ನಮ್ಮಂಥ ಸಾಮಾನ್ಯ ಪ್ರಜೆಗಳ ಕರ್ತವ್ಯ. ಪ್ಲೀಸ್ ಕಮ್. ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಆಪರೇಷನ್ ಆಗಿದೆ. ಯಾಕೆ ಸರ್? ಆಕ್ಸಿಡೆಂಟ್ ಆಗಿತ್ತು. ಜಮೀನ್ದಾರರಿಗೆಲ್ಲ ಆಗುತ್ತಾ ಸರ್? ಒಳ್ಳೆ ಕತೆ ಆಯ್ತಾ, ನಮಗೆ ಮನುಷ್ಯರಲ್ಲಿ ಯಪ್ಪ ದೇವ್ರೇ, ಬನ್ನಿ ಬನ್ನಿ. ಈಗ ಇದು ಯಾವ ದೇವಸ್ಥಾನ ಅಂತ ಸಾಹೇಬ್ರು ಹೇಳ್ತಾರೆ. ಬನ್ನಿ ಒಳಗಡೆ ಹೋಗೋಣ. ಕೊಳಕ್ ಮಾಡ್ಲ ಗಿಳಕ್ ಮಾಡ್ಲ ಇದ್ದಾವೆ ಬುಸ್ ಅಂತ. ನಮ್ಮನ್ನು ಕಂಡ್ರೆ ಒಪ್ಪ ಹೋಗುತ್ತೆ ಪಕ್ಕದ್ದು. ನೋಡಿ ಸ್ನೇಹಿತರೆ, ಇದು ಯಲಹಂಕದ ಕೆರೆ ಪಕ್ಕದಲ್ಲಿ, ಅಂದರೆ ಕೆರೆಯ ದಂಡೆಯ ಪಕ್ಕದಲ್ಲಿರುವಂಥ ದೇವಸ್ಥಾನ, ತುಂಬ ಪುರಾತನ ದೇವಸ್ಥಾನ, ಅಳ್ಳಾಳನಾಥ ನರಸಿಂಹಸ್ವಾಮಿ ದೇವಸ್ಥಾನ. ಸರ್ ಏನು ದೇವಸ್ಥಾನ, ಏನು ವಿಷಯ? ಅಳ್ಳಾಳನಾಥ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಚೋಳರ ಕಾಲದ ದೇವಸ್ಥಾನ ಇದು. ಆಗ ಯಾವ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಯಲಹಂಕದಲ್ಲಿ ಇದೆ. ಇದ್ದು ಚೋಳರ ಕಾಲದ ದೇವಸ್ಥಾನ. ಕೆಂಪೇಗೌಡರೆಲ್ಲ ಬಂದಾಗೆಲ್ಲ ಇಲ್ಲೇ ಪೂಜೆಗಳು ಮಾಡಿಕೊಂಡು ಅವರಲ್ಲಿ ಇಲ್ಲಿಂದನೇ ಎಲ್ಲ ಇದು ಮಾಡ್ತಿದ್ರು ಪ್ರತಿಯೊಂದೂ. ಇದು ಇತಿಹಾಸ ಇದೆಯಲ್ಲ ಗೆಜೆಟ್ಟು, ಅದರಲ್ಲಿ ಕೂಡ ಇದಿದೆ, ಮೆನ್ಷನ್ ಇದೆ. ಈ ಅಳ್ಳಾಳನಾಥ ನರಸಿಂಹಸ್ವಾಮಿ ದೇವರು ಇತಿಹಾಸ ಗೆಜೆಟಲ್ಲಿ ಬುಕ್ಕಲ್ಲಿ ಕೂಡ ಮೆನ್ಷನ್ ಇದೆ. ಇದು ಕರ್ನಾಟಕ ಸ್ಟೇಟ್ ಗೆಜೆಟಲ್ಲಿ ದೇವಸ್ಥಾನದ ಹೆಸರಿದೆ, ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ. ಹೌದು. ಇದನ್ನು ಕಟ್ಟಿದ್ಯಾರ ಚೋಳರ, ಕೆಂಪೇಗೌಡರ ಕಾಲದ? ಚೋಳರು ಕಟ್ಟಿದಂತಹ ದೇವಸ್ಥಾನ. ಕೆಂಪೇಗೌಡರ ಕಾಲದಲ್ಲಿ ಅವರು ಮುಂದೆ ಬಂದು ವಿಶ್ರಾಂತಿ ಪಡೆದು ಇಲ್ಲಿಂದ ಮುಂದಕ್ಕೆ ಏನನ್ನ ಅವ್ರು ಕೆಲಸ ಮಾಡಬೇಕಾದ್ರೆ ಈ ಸ್ವಾಮಿಗೆ ಪೂಜೆ ಸಲ್ಲಿಸಿ ಅವನ ಆಜ್ಞೆಯಂತೆ ಇಲ್ಲಿಂದ ಊರು ದಾಟಿ ಹೋಗ್ತಾ ಇದ್ರು. ಮಿಕ್ಕಿದ ಕೆಲಸ ಮಾಡಿ ಊರಿಗೆ ಅವರು ಹಿಂದಿರುಗಿ ಬಂದಾಗ ಸ್ವಾಮಿಗೆ ಮತ್ತೊಮ್ಮೆ ಪೂಜೆ ಸಲ್ಲಿಸಿ ಅವ್ರನ್ನ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಹೌದು ನೋಡಿ, ಅದು ನೋಡಿದ್ರೆ ಅದ್ರ ವಾಸ್ತುಶಿಲ್ಪ ಕೂಡ ಕಲ್ಲಿಂದ ಪೂರ್ತಿ ಅದ್ರ ಪೇಂಟ್ ಮಾಡಿದ್ದಾರೆ ಅಷ್ಟೇ. ನಿಮಗೆ ಇಲ್ಲಿ ಆ ನರಸಿಂಹಸ್ವಾಮಿ ವಿಗ್ರಹನೂ ಕೂಡ ಬೇರೆ ಕಡೆ ಎಲ್ಲ ನೋಡೋದಕ್ಕಿಂತ ಇಲ್ಲಿ ವಿಶೇಷವಾಗಿದೆ ದೇವರು. ಓಕೆ, ಬೆಳಕಿಲ್ಲ ಅದರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ವಿಗ್ರಹ ಮಾಮೂಲಿ ನೀವು ಎಲ್ಲ ಕಡೆ ನೋಡೋ ನರಸಿಂಹಸ್ವಾಮಿ ಎಷ್ಟು ಕೈ ಕಾಲು ಆಕಾರ ಸ್ವಲ್ಪ ವಿಭಿನ್ನವಾಗಿರುತ್ತೆ ದೇವರು. ವೆರಿ ಗುಡ್. ಕೆರೆ ದಂಡೆಲೆ ಕಟ್ಟಿದ್ದಾರೆ ನೋಡಿ. ಹೌದು, ಇದೆಲ್ಲ ಗದ್ದೆಗಳು ಗದ್ದೆ ಗದ್ದೆನೇ ಇದೆಲ್ಲ ನಮ್ಮವೇ. ನೋಡಿ ಈಗ ಮುಂದೆ ಇದೆಯಲ್ಲ, ಗದ್ದೆ ನಮ್ದೇ ಅದು. ಈ ಗದ್ದೆ ನಿಮ್ದೆ? ಮುಂದೆ ಇದೆ, ಹಸುಗಳು ಮೇಯ್ತಾ ಇದೆಯಲ್ಲ, ಆ ಗದ್ದೆ ನಮ್ದೇ ಅದು. ಈಗಲೂ 2 ಎಕರೆ ಇಲ್ಲ ಕೊಟ್ಬಿಟ್ಟಿದೆ, ಎಲ್ಲ ಹೋಯ್ತಾಗೆಲ್ಲ. ಎಲ್ಲ ಹೋಯ್ತಲ್ಲ, ಕೊಟ್ಟು ಆಯ್ತಾಗೆಲ್ಲ. ಮಡಿಕೊಂಡಿದ್ರೆ 1,000 ಕೋಟಿ ಈಗ ಆಲ್ರೆಡಿ ಇದ್ದೀರಾ ಬಿಡಿ. ಇಲ್ಲ 1,000 ಕೋಟಿಗೆಲ್ಲ ಇಲ್ಲ. ಲಾಸ್ಟ್ಗೆ ಇಲ್ಲಿದ್ದಲ್ಲ ಯಾಕೆ ಕೇಳಬೇಕು ನೀವು ನಮ್ಮನ್ನ ಮಾಧ್ಯಮದವ್ರು ಅಣ್ಣನ ಸಿಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಯಲಹಂಕ ಕೆರೆ ತುಂಬಿದಾಗ ಗದ್ದೆಗಳು ನೀರು ಹೋಗ್ಬೇಕು ಅಂದರೆ ಇಲ್ಲಿಂದ ನೀರು ಬಿಡ್ತಾ ಇದ್ದೀವಿ ನಾವು. ಕೋಡಿ ಯಾವಾಗ ನಿಂತೋಗುತ್ತೆ, ಕೋಡಿ ನಿಂತಾಗ ಗದ್ದೆಗಳು ನೀರು ಬೇಕು ಅಂದರೆ ನಾವು ಇಲ್ಲಿ ತೂಬ್ ಓಪನ್ ಮಾಡ್ಕೊತಾ ಇದೀವಿ. ತೂಬ್ ಓಪನ್ ಮಾಡಿ ಇಲ್ಲಿಂದ ಗದ್ದೆಗಳಿಗೆ ನೀರು ಹಾಯಿಸ್ತಾ ಇದೀವಿ. ಇದು ಯಲಹಂಕ ತೂಬಿದು. ಹೌದು, ಕೆರೆಯಿಂದ ಗದ್ದೆಗಳು ನೀರು ಹೋಗೋಕ್ಕೆ ತೂಬಿದು. ಇದಿತ್ತು, ತಿರ್ಸೋದಿತ್ತು. ತಿರ್ಸಿ ನೀರು ಬಿಟ್ಕೊತಿದ್ವಿ. ಬೇಕು ಅಂದಾಗೆಲ್ಲ
ನಾವೆಲ್ಲ ರಾತ್ರಿ ಹೊತ್ತೆಲ್ಲ ನೀರು ಬಿಟ್ಕೊಂಡು ಇದೆಲ್ಲ ಗದ್ದೆಗಳು ಹಚ್ತಾ ಇದ್ವಿ. ಓಕೆ ಹೌದು ಗೇಟ್ ವಾಲ್ ತೋಬಿದ್ದು ಯಲಹಂಕ ಕೆರೆ ತೋಬಿದ್ದು. ಓಕೆ ಅಣ್ಣ ಏನಣ್ಣ ಜಾಗ ಇದು? ಯಲಹಂಕ ಮಹೇಶ್ವರಮ್ಮ ದೇವಿಯ ಕರಗದ ಮಂಟಪ ಇದು. ಕರಗದ ಏನೇ ಕಾರ್ಯಕ್ರಮ ಹಸಿ ಕರಗ ಮಾಡ್ತಾರಲ್ಲ, ಹಸಿ ಕರಗ ಇಲ್ಲೇ ಮಾಡೋದು. ದೀಪೋತ್ಸವ ಮಾಡ್ತಾರೆ, ಮುತ್ತೈದರದ್ದು ಒಂದು ಕಾರ್ಯಕ್ರಮ ಮಾಡ್ತಾರೆ. ಇಲ್ಲಿ ಏನೇ ಕರಗದ ಕಾರ್ಯಕ್ರಮ ಇದ್ರು ಯಲಹಂಕದಲ್ಲಿ ಇದೆ. ಪ್ರತಿಯೊಂದು ನಮ್ಮ ಯಲಹಂಕ ಶಾಸಕರು ಮಾಡಿಕೊಟ್ಟಿರೋಂಥ ಜಾಗ ಇದು, ಕೆರೆ ಒಳಗಡೆ. ಹಾಂ, ಕೆರೆ ಒಳಗೆ. ವೆರಿ ಗುಡ್. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.